ಇವತ್ತು ಡಿಬೋಸ್ ದರ್ಶನ್ ಅವರ ಹುಟ್ಟುಹಬ್ಬ. ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡುವ ಮೂಲಕ ಗಿಲಿನಟ ಮಾತನಾಡಿಸಿದ್ದಾರೆ. ಡಿಬೋಸ್ ಅವರನ್ನ ಗಿಲಿನಟ ಸಹ ಮೀಟ್ ಮಾಡುವಂತ ಒಂದು ಬಹಳ ದೊಡ್ಡ ಆಸೆಯನ್ನ ಇಟ್ಕೊಂಡಿದ್ರು. ಬಟ್ ಜೈಲಲ್ಲಿರುವಂತ ಕಾರಣ ಮೀಟ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ಇಫ್ ಇನ್ ಕೇಸ್ ಆಚೆ ಇದ್ದರೆ ಖಂಡಿತವಾಗಿ ಕೂಡ ದರ್ಶನ್ ಅವರನ್ನ ಗಿಲಿನಟ ಮೀಟ್ ಮಾಡಿರೋರು. ಡೆವಿಲ್ ಸಿನಿಮಾದಲ್ಲಿ ವಿಶೇಷವಾದಂತಹ ಪಾತ್ರವನ್ನ ಗಿಲಿನಟ ನಿಭಾಯಿಸಿದ್ರು. ಸಖತ್ತಾಗಿ ಕಾಮಿಡಿಯನ್ನು ಸಹ ಮಾಡಿದ್ರು. ದರ್ಶನ್ ಅವರು ಈಗ ಜೈಲು ಒಳಗಡೆ ಇದ್ದಾರೆ, ವನವಾಸ ಅನುಭವಿಸ್ತಾ ಇದ್ದಾರೆ. ಯಾವಾಗ ರಿಲೀಸ್ ಆಗ್ತಾರೆ, ಯಾವಾಗ ಬೇಲ್ ಸಿಗುತ್ತೆ ಖಂಡಿತವಾಗಿಯೂ ಕೂಡ ಗೊತ್ತಿಲ್ಲ. ಇವತ್ತು ಹುಟ್ಟುಹಬ್ಬದ ಕಾರಣ ವಿಜಯಲಕ್ಷ್ಮಿ ಅವರು ಮತ್ತೆ ಇನ್ನಿತರ ಅವರ ಕುಟುಂಬ ಡಿಬೋಸ್ ಅವರನ್ನ ನೋಡಕ್ಕೆ ಜೈಲ್ ಒಳಗಡೆ ವಿಸಿಟ್ ಮಾಡಿದ್ದಾರೆ. ತಿಂಡಿ ತಿನಿಸುಗಳು ಇಷ್ಟವಾಗುವಂತಹ ಒಂದು ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸಣ್ಣದಾಗಿರುವಂತಹ ಕೇಕ್ ಅನ್ನು ತಗೊಂಡು ಹೋಗಿದ್ದಾರೆ. ಧನ್ವೀರ್ ಅವರು, ಮಗ ವಿನೀಶ್ ಅವರು, ಮತ್ತೆ ಅವರ ತಮ್ಮ ದಿನಕರ್ ಅವರು ಎಲ್ಲರೂ ಕೂಡ ಹೋಗಿ ವಿಸಿಟ್ ಮಾಡಿ ಡಿಬೋಸ್ ಅವರಿಗೆ ವಿಶ್ವಾಸನ ಮಾಡಿ ಬಂದಿದ್ದಾರೆ ಅಂತ ಹೇಳ್ಬೋದು. ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡೋ ಮೂಲಕ ಮಾತನಾಡಿಸಿ ಗಿಲಿನಟ ಅವರು ಯೋಗಕ್ಷೇಮ ಅವರನ್ನು ವಿಚಾರಿಸಿದ್ದಾರೆ. ಆಚೆ ಇದ್ರೆ ಖಂಡಿತವಾಗಿಯೂ ಮೀಟ್ ಆಗಿರೋರು. ಬಟ್ ಏನು ಮಾಡೋಕ್ಕಾಗಲ್ಲ. ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ಕೇವಲ ಕುಟುಂಬಸ್ಥರನ್ನ ಮೀಟ್ ಮಾಡುವಂತ ಅವಶ್ಯಕತೆ ಮಾತ್ರ ಇರುವಂತದ್ದು. ಅವಕಾಶವನ್ನು ಸಹ ಮಾತ್ರ ಅಲ್ಲಿ ಜೈಲಧಿಕಾರಿಗಳು ಕೊಟ್ಟಿರ್ತಾರೆ. ಬೇರೆ ಯಾರು ಕೂಡ ಮೀಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ದರ್ಶನ್ ಅವರಿಗೆ ಡಿಬೋಸ್ ಅವರಿಗೆ ಗಿಲಿನಟ ಸಹ ಹೋಗಿ ಮೀಟ್ ಮಾಡಿ ಬಂದಿರೋರು, ಟ್ರೋಫಿನ ತೋರಿಸಿ ಬಂದಿರೋರು. ಅಲ್ಲಿ ಅವಕಾಶ ಇಲ್ಲ, ಅನುಮತಿ ಇಲ್ಲ. ಆದ ಕಾರಣ ದರ್ಶನ್ ಅವರನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ ಜೈಲುಗಡೆ ಇರುವಂತ ಕಾರಣ ಗಿಲಿನಟ ಅವರಿಗೆ. ಬಟ್ ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡಿ ವಿಶ್ವಾಸನ ತಿಳಿಸ್ತಾರೆ. ಹೋಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಗಿಲಿನಟ ಒಂದು ವಿನ್ ಆಗಿರುವಂತಹ ವಿಚಾರ ಆಗಿರೋದು, ಬಿಗ್ ಬಾಸ್ ನಲ್ಲಿ ಗೆದ್ದಿರುವಂತಹ ವಿಚಾರ ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ವಿಜಯಲಕ್ಷ್ಮಿ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿದ್ದಾರೆ.